ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣವಾಗ್ತಾ ಇದೆ. ಅದರೊಳಗೆ ಗರ್ಭಗುಡಿಯಲ್ಲಿ ರಾಮನ ವಿಗ್ರಹ, ರಾಮನ ಮೂರ್ತಿ ಪ್ರತಿಷ್ಠಾಪನೆಗೊಳ್ಳಲಿದೆ. ಸಾಧಾರಣವಾಗಿ ತಿರುಪತಿಗೆ ಹೋದವರಿಗೆಲ್ಲ ಅಲ್ಲಿ ವೆಂಕಟೇಶ್ವರನ ಬೃಹದಾಕಾರದ ವಿಗ್ರಹಗಳನ್ನು ನೋಡಿದಾಗ ನಮಗನ್ಸುತ್ತೆ, ಇದನ್ನು ಯಾರು ಕೆತ್ತಿರ್ಬೋದು, ಇದರ ಶಿಲ್ಪಿ ಯಾರು ಅಂತೇಳಿ. ಇಲ್ಲಿ ತನಕ ಅದರ ಶಿಲ್ಪಿ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ಶಿಲ್ಪಿ ಯಾರು ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಶತಮಾನಗಳಿಂದ ಅದನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದೆ. ಆಮೇಲೆ ಶಬರಿಮಲೆಗೆ ಹೋದಾಗಲೂ ಕೂಡ ಅಷ್ಟೇ, ಅಲ್ಲಿ ಪುಟ್ಟದಾಗಿರುವಂಥ ಅಯ್ಯಪ್ಪನ ವಿಗ್ರಹವನ್ನು ನೋಡಿದಾಗ ಇಷ್ಟು ಅದ್ಭುತವಾದಂಥ ವಿಗ್ರಹಗಳನ್ನು ಯಾರು ಕೆತ್ತಿರ್ಬೋದು, ಯಾರಾದ್ರೊಬ್ಬ ಕೆತ್ತಿರಬೇಕಲ್ಲ, ವಿಶ್ವಕರ್ಮನ ಮತ್ತೊಂದು ಈ ರೀತಿಯೆಲ್ಲ ಬರುತ್ತೆ, ವಿಶ್ವಕರ್ಮನೆ ಕೆತ್ತಿದ್ರಂತ ಈ ರೀತಿಯೆಲ್ಲ ಬರುತ್ತೆ. ಆಮೇಲೆ ತಿರುಪತಿಗೆ ಹೋದಾಗ ವೆಂಕಟರಮಣನ ನೋಡಿದಾಗ ಅಥವಾ ಅಯ್ಯಪ್ಪ ಸ್ವಾಮಿಯ ಪುಟ್ಟದಾದಂತಹ ವಿಗ್ರಹಗಳನ್ನು ಅಥವಾ ದೇವರನ್ನು ನೋಡಿದಾಗ ನಂತರ ನಮ್ಮ ಸ್ಮೃತಿ ಪಟಲದಲ್ಲಿ ನೆನಪು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಕೆಲವು ದೇವಸ್ಥಾನಗಳ ವಿಶೇಷತೆ ಅದು. ನೀವು ತಿರುಪತಿ ತಿಮ್ಮಪ್ಪರನ್ನು ಎಷ್ಟೇ ಬಾರಿ ನೋಡಿ ಬೇಕಿದ್ರೆ ಎರಡು ಸೆಕೆಂಡ್ ನೋಡ್ತೀರಾ, 3 ಸೆಕೆಂಡ್ ನೋಡ್ತೀರಾ, 10 ಸೆಕೆಂಡ್ ನೋಡ್ತೀರಾ, ಹೊರಗೆ ಬಂದ ತಕ್ಷಣ ಮರ್ತೋಗ್ಬಿಡ್ತದೆ ಅದು ಅಂತ. ಅದೊಂದು ವಿಶೇಷತೆ. ಆಮೇಲೆ ಅಯ್ಯಪ್ಪ ಸ್ವಾಮಿದಷ್ಟು ನಿಮಗೆ ನೆನಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅದನ್ನು, ಅದು ಯಾವ ರೀತಿ ಇದೆ ಅಂಥೇಳಿ. ನೀವು ಅದನ್ನು ಹಿಂಗೆ ನೋಡಿ ಚಿತ್ರ ಎಲ್ಲ ಬಿಡಿಸೋಕ್ಕಾಗೋದಿಲ್ಲ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದೀಗ ಶ್ರೀರಾಮಚಂದ್ರನ 500 ವರ್ಷಗಳ ಹೋರಾಟ ಆಯಿತು ಇದೆ ದೇವಸ್ಥಾನಕ್ಕೆ ಬೇಕಾಗಿ. ಎಷ್ಟೋ ಜನ ತಮ್ಮ ಪ್ರಾಣ ತೆತ್ತರು, ಎಷ್ಟೋ ಜನ ಕನಸು ಕಂಡಿದ್ರು ಅಲ್ಲಿ. ಯಾಕಂದರೆ ಸೋಮನಾಥದಲ್ಲಿ ದೇವಸ್ಥಾನ ಕಟ್ಟುವಾಗಲೂ ಅಷ್ಟೇ, ಅದರಲ್ಲೆಲ್ಲ ಕೆಲಸ ಮಾಡಿದಂಥವ್ರಿಗೆಲ್ಲ ಇದ್ದೇ ಇರುತ್ತೆ ಮುಂದಿನ ದಿನಮಾನಗಳಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮಂದಿರ ಆದಾಗ ಯಾರು ಕಟ್ತಾರೆ, ಯಾರು ಆ ಕೆತ್ತನೆಯನ್ನು ಮಾಡ್ತಾರೆ ಅಂತೇಳಿ. ಆದರೆ ಎಂಥ ಒಂದು ಭಾಗ್ಯ ನೋಡಿ, ಕರ್ನಾಟಕದ ಕಲ್ಲಿಗೆ, ಕರ್ನಾಟಕಕ್ಕೂ ರಾಮಾಯಣಕ್ಕೂ ತುಂಬ ಸಂಬಂಧ ಇದೆ. ಯಾಕೆಂದರೆ ಹನುಮಂತ ನಮ್ಮವನು, ಕನ್ನಡ ನಾಡಿನವನು, ಕಿಷ್ಕಿಂಧೆಯವನು ಎಲ್ಲೋದು ನಮ್ಗೆ ಗೊತ್ತಿದೆ. ಹಂಪಿ ಭಾಗದಲ್ಲಿದ್ದ ಅನ್ನುವಂಥದ್ದು, ಶಬರಿ ಕೂಡ ಅಲ್ಲೇ ಇದ್ದದ್ದು ಅಂತ ಹೇಳಿ. ಸೊ ಹಾಗಿರುವಾಗ HD ಕೋಟೆಯ ಕಲ್ಲು ಕೃಷ್ಣಶಿಲೆ, ಆ ಕೃಷ್ಣಶಿಲೆಯಲ್ಲಿ ಕೆತ್ತಿದಂಥದ್ದು ಕರ್ನಾಟಕದಿಂದ 2 ಕಲ್ಲುಗಳು ಹೋಗಿತ್ತು, ಶಿಲೆಗಳು ಹೋಗಿತ್ತು, ರಾಜಸ್ಥಾನದ ಹೋಗಿತ್ತು. 3 ಶಿಲ್ಪಿಗಳು ಅದನ್ನು ಕೆತ್ತಿದ್ರು. 3 ರಾಮನ ವಿಗ್ರಹಗಳಲ್ಲಿ 1 ರಾಮನ ವಿಗ್ರಹ ಆಯ್ಕೆ ಆಗಬೇಕಾಗಿತ್ತು. ಇದೀಗ ಇದೇ ಕಲ್ಲಿನಲ್ಲಿ ನಮ್ಮ ಕನ್ನಡ ನಾಡಿನ HD ಕೋಟೆಯ ಈ ಕಲ್ಲಿದೆಯಲ್ಲ, ಈ ಕಲ್ಲಿನಲ್ಲಿ ಕೆತ್ತಿದಂತಹ ವಿಗ್ರಹ 51 ಇಂಚಿನ ವಿಗ್ರಹ, ಕರ್ನಾಟಕದ ಕಲ್ಲು, ಜೊತೆಗೆ ಕನ್ನಡಿಗ ಮೈಸೂರು ಮೂಲದ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದ ಮೂರ್ತಿ ಇದೀಗ ಆಯ್ಕೆಯಾಗಿದೆ. ಅರುಣ್ ಯೋಗಿರಾಜ್ ಸಾಧಾರಣ ಶಿಲ್ಪಿ ಅಲ್ಲ, ನೂರಾರು ಇಂತಹ ಕೆತ್ತನೆಗಳನ್ನು, ಶಿಲ್ಪಕಲೆಗಳನ್ನು ಮಾಡಿದ್ದಾರೆ. ಅದನ್ನೆಲ್ಲ ಹೇಳ್ತೀನಿ. ಈ ಸಂದರ್ಭದಲ್ಲಿ ಏನು ಖುಷಿ ಪಟ್ಟಿದ್ದಾರೆ ಗೊತ್ತಾ, ಮಾತನಾಡಿದ್ದಾರೆ, ಬನ್ನಿ ಕೇಳಿಸ್ಕೊಂಡು. ಈ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಜೀವನದ ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ಬೋದು. ಸ್ವಲ್ಪ ಅದೃಷ್ಟವಂತನೇ ಅಂತ ಹೇಳ್ಬೋದು. ನಮಗೆ ಸಿಕ್ಕಿರೋ ಅವಕಾಶಗಳೆಲ್ಲ ತುಂಬ ದೇಶಕ್ಕೆ ಪ್ರಮುಖವಾದ ಸ್ಥಳಗಳಲ್ಲಿ, ಕೇದಾರ್ನಾಥ್ ಇರ್ಬೋದು, ಇಂಡಿಯಾ ಗೇಟ್ ಇರ್ಬೋದು, ಅವೆರಡಕ್ಕಿಂತ ದೊಡ್ಡದು ಇನ್ನೇನು ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ. ದೇವರು ಇಲ್ಲ ಇರೋ ಅಂತೇಳಿ ಇನ್ನೂ ಅದಕ್ಕಿಂತ ದೊಡ್ಡದೊಂದು ಅವಕಾಶ ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗುವಂಥ ರಾಮನಲ್ಲ, ನಾನು ಪ್ರೇಕ್ಷಕನಾಗಿ, ಭಾರತೀಯನಾಗಿ, ಶಿಲ್ಪಿ ಅಲ್ಲದೆ ನಾನು ಇದೊಂದು ಕ್ಷಣಕ್ಕೆ ವೆಯ್ಟ್ ಮಾಡ್ತಿದ್ದೆವು ಚಿಕ್ಕ ವಯಸ್ಸಿಂದನೂ. ನಾವಾಗಿರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ಪ್ರತಿಯೊಬ್ಬರು ನಮ್ಮ ಭಾರತದಲ್ಲಿ ಇದೊಂದು ಸಮಯಕ್ಕೆ ಕಾಯ್ತಾ ಇದ್ವಿ. ಆ ಒಂದು ಸಮಯಕ್ಕೆ ಜೊತೆಗೆ ನಾನು ಒಂದು ಸ್ಟೆಪ್ ಮೇಲೆ ನನಗೆ ಒಂದು ಮೂಲ ವಿಗ್ರಹ ಮಾಡೋ ಒಂದು ಅವಕಾಶನೂ ಸಿಕ್ಕಿದ್ದು. ಇದಕ್ಕೆ ನಮ್ಮ ತಂದೆ ತಾಯಿಯರ ಆಶೀರ್ವಾದ ಮತ್ತು ನಮ್ಮ ಹಿರಿಯರು ಮಾಡಿದ ಪುಣ್ಯಗಳೇ ಒಂದು ಕಾರಣ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ 500 ವರ್ಷಗಳಲ್ಲಿ ಎಂತೆಂಥ ಶಿಲ್ಪಿಗಳು ನಮ್ಮ ಭಾರತ ದೇಶದಲ್ಲಿ ಹುಟ್ಟು ಬಂದಿಲ್ಲ. ಅವರೆಲ್ಲ ಒಮ್ಮೆ ಕನಸು ಕಂಡಿರ್ತಾರಲ್ವಾ. 500 ವರ್ಷಗಳ ಇತಿಹಾಸದಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ರೆ, ನನಗೊಂದು ಅವಕಾಶ ಸಿಕ್ಕಿದ್ರೆ, ನನಗೊಂದು ಅವಕಾಶ ಸಿಕ್ಕಿದ್ರೆ. ನನಗೆ ಈಗಲೂ ಕೂಡ ಕಾಂತಾರ ಸಿನಿಮಾದ ಒಂದು ಡೈಲಾಗ್ ನೆನಪಾಗ್ತಾ ಇದೆ, ಮುಂದೊಂದು ದಿನ ಒಂದು ಕಾಲ ಬರ್ತದೆ ಅಂತ. ಅದು ಅರುಣ್ ಅವರಿಗೆ ಬಂದಿದೆ ಆ ಕಾಲ. ಹಾಗಿದ್ರೆ ಇವರು ಕೆತ್ತುವಂತಹ ಆ ದೇವರ ವಿಗ್ರಹ, ಶ್ರೀರಾಮಚಂದ್ರನ ಬಾಲರೂಪದ, ಅಂದರೆ 5 ವರ್ಷ ಪ್ರಾಯದ ಮಗುವಿನ ರೂಪದ ವಿಗ್ರಹ ಹೇಗಿರುತ್ತೆ ಗೊತ್ತಾ? ಬನ್ನಿ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ರೀತಿ ಇರೋದಿಲ್ಲ. ನಾನು ಹೇಳಿದ್ನಲ್ಲ 5 ವರ್ಷದ ನಾವೆಲ್ಲ ನೋಡಿರೋದು ಇಂಥದ್ದು ಮಾತ್ರ. 5 ವರ್ಷದ ಪುಟ್ಟ ಬಾಲಕ ಹೇಗಿರ್ತಾನೆ, ರಾಮ್ ಲಲ್ಲಾ. ಬಾಲರಾಮ ವಿಗ್ರಹವು ವಿಶ್ವದ ಅತ್ಯಂತ ವಿಶಿಷ್ಟ ವಿಗ್ರಹವಾಗಿರುತ್ತೆ. ಹೇಗೆ ತಿರುಪತಿಯಲ್ಲಿ ಬೃಹದಾಕಾರದ ವಿಗ್ರಹ ನೋಡಿರ್ತೀವಿ, ಶಬರಿಮಲೆಯಲ್ಲಿ ಭಾಳ ಪುಟ್ಟ ವಿಗ್ರಹವನ್ನು ನೋಡಿರ್ತೀವಿ. ಬಹುಶಃ ಅಷ್ಟಿರ್ಬೋದು ಅಂತ ಅನಿಸುತ್ತೆ. ಸ್ವಲ್ಪ ಅಯ್ಯಪ್ಪ ಸ್ವಾಮಿಯ ವಿಗ್ರಹಕ್ಕಿಂತ ಸ್ವಲ್ಪ ದೊಡ್ಡದಿರ್ಬೋದು, 51 ಇಂಚು ಸ್ವಲ್ಪ ದೊಡ್ಡದಿರ್ಬೋದು. 5 ವರ್ಷ ಪ್ರಾಯದ ಬಾಲಶ್ರೀರಾಮನ ಸ್ಪೆಷಲ್ ಮೂರ್ತಿ ಇದು.
ನಾನು ಮೊದಲೇ ಹೇಳಿದೆ, ನಾವು ಬಾಲಕೃಷ್ಣ, ಕೃಷ್ಣನ ಲೀಲೆಗಳನ್ನು ನೋಡಿರ್ತೀವಿ, ರಾಮನ ಲೀಲೆಗಳು ಕೇಳಿದ್ದು ಭಾಳ ಕಡಿಮೆ. ಬಾಲರಾಮ ಪ್ರತಿಮೆ 50 ಇಂಚು ಎತ್ತರ ಇರಲಿದೆ. 50 ಇಂಚು ನಿಮಗೊಂದು ಇಂಚು, ಅಡಿಯಲ್ಲ ಇಂಚು. 1 ಇಂಚ್ ಎಷ್ಟು ಇರುತ್ತೆ ಹೇಳಿ? ಇಷ್ಟೇ, 2 ಇಂಚಿಷ್ಟು, ಗೊತ್ತಾಯ್ತಲ್ಲ? ಈಗ ಒಂದು 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 ಬೆರಳು, ಈ ಬೆರಳಿದೆಯಲ್ಲ, ಇದೊಂದು 5 ಇಂಚ್ ಇರುತ್ತೆ, ಇದರ 10 ಪಟ್ಟು, ಒಂದಿಷ್ಟು ದೊಡ್ಡದಿರ್ಬೋದು, ಒಂದಿಷ್ಟು ಇರ್ಬೋದು ನೋಡಿ. ಸೇಮ್ ನನಗನ್ಸುತ್ತೆ ಈ ಶಬರಿಮಲೆ ಅಯ್ಯಪ್ಪನ ವಿಗ್ರಹ ಇದೆಯಲ್ಲ, ಆ ಥರ ಇರ್ಬೋದು. ಆಮೇಲೆ ಇದರ ಜೊತೆಗೆ ಒಟ್ಟು 3 ವಿಗ್ರಹಗಳನ್ನು ಬೇರೆ ಬೇರೆ ಶಿಲ್ಪಿಗಳು ಕೆತ್ತಿದ್ದಾರೆ. ಆ 3 ವಿಗ್ರಹಗಳ ಪೈಕಿ ಆಯ್ಕೆ ಅಂದರೆ ಶ್ರೀರಾಮ ಟ್ರಸ್ಟ್ ಇದೆಯಲ್ಲ, ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಇದೆಯಲ್ಲ, ಅದು ಆಯ್ಕೆ ಮಾಡುತ್ತೆ. ಮತದಾನದ ಮೂಲಕ ಆಯ್ಕೆ ಮಾಡಿದಾಗ ಇದಾಗಿದೆ ಅಂದರೆ ಅರುಣ್ ಅವರು ಕೆತ್ತಿರುವಂತಹ ವಿಗ್ರಹ ಆಯ್ಕೆಯಾಗಿದೆ. ಇದರ ಜೊತೆಗೆ ಮತ್ತೊಂದು ರಾಮನ ವಿಗ್ರಹ ಕೂಡ ಅಯೋಧ್ಯೆಯಲ್ಲಿರುತ್ತೆ. ಈ 3 ವಿಗ್ರಹಗಳ ಹೊರತಾಗಿ ಮತ್ತೊಂದು ರಾಮಲಲ್ಲ ಇರುತ್ತೆ. ಆ ವಿಗ್ರಹ ಇದೆಯಲ್ಲ, ಈ ಉತ್ಸವ ಮೂರ್ತಿ ಅಂದರೆ ಈ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗತ್ತೆ, ಆಮೇಲೆ ಜಾತ್ರೆಗಳಾಗುವಂಥ ಸಂದರ್ಭದಲ್ಲಿ, ವಾರ್ಷಿಕ ಕಾರ್ಯಕ್ರಮಗಳಾಗುವಂಥ ಸಂದರ್ಭದಲ್ಲಿ ನಾವು ನೋಡ್ತೀವಲ್ಲ, ಹೊರಗಡೆಲ್ಲ ತಗೊಂಬರ್ತಾರಲ್ಲ, ಉತ್ಸವ ಮೂರ್ತಿ ಅದಾಗಿರುತ್ತೆ. ಈ ರಾಮಲಲ್ಲ ಮೂರ್ತಿ ಇದೆಯಲ್ಲ, ಇದನ್ನು ಒಬ್ಬನೇ ಎತ್ಕೊಂಡ್ಬರ್ಬೋದು. ನಾನು ಹೇಳಿದ್ನಲ್ವಾ, ಅಯ್ಯಪ್ಪ ಸ್ವಾಮಿಯ ವಿಗ್ರಹದಷ್ಟು ದೊಡ್ಡದಿರ್ಬೋದು ಬಹುಶಃ ಈ ಶಬರಿಮಲೆಯ ವಿಗ್ರಹವನ್ನು ನೋಡಿದರೆ. ರಾಮಲಲ್ಲ ಮೂರ್ತಿಯನ್ನು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೊತ್ತು ತರಲಿದ್ದಾರಂತೆ. ಎಂಥ ಯೋಗ ಅಲ್ವಾ? ಯಾಕೆ ನರೇಂದ್ರ ಮೋದಿಯವರ ಬಗ್ಗೆ ನೋಡಿ, 8 ಅಡಿ ಎತ್ತರದ ಚಿನ್ನಲೇಪಿತ ಸಿಂಹಾಸನದ ಮೇಲೆ ವಿರಾಜಮಾನವಾಗುತ್ತೆ. 8 ಅಡಿ ಎತ್ತರ ಇರುತ್ತೆ, 8 ಅಡಿ, ಇದು 8 ಅಡಿ ನೋಡಿ, 8 ಅಡಿ, ಅದು 51 ಇಂಚು, ಇದು 8 ಅಡಿ ಎತ್ತರದ ಚಿನ್ನಲೇಪಿತ ಸಿಂಹಾಸನದ ಮೇಲೆ ಶ್ರೀರಾಮಚಂದ್ರನ ಆ ರಾಮಲಲ್ಲ ವಿರಾಜಮಾನವಾಗ್ತಾನೆ. ಆಮೇಲೆ ಅಮೃತ ಶಿಲೆಯ ಸಿಂಹಾಸನ 4 ಅಡಿ ಅಗಲ ಇರುತ್ತೆ, 4 ಅಡಿ, 1 ಅಡಿ 2, ಒಂದು ದೊಡ್ಡದಾಗಿರುತ್ತೆ ನೋಡಿ, 4 ಅಡಿ. ಆಮೇಲೆ 8 ಅಡಿ ಮೇಲಕ್ಕೆ, 4 ಅಡಿ ಹೀಗೆ 8 ಅಡಿ ಮೇಲೆ, ಅದರ ಮೇಲೆ 51 ಇಂಚಿನ ವಿಗ್ರಹ. ಮತ್ತೊಂದು ರಾಮನ ವಿಗ್ರಹ ಸುಮಾರು 7 ಅಡಿ ಇರುತ್ತೆ. ಇಂಥದ್ದೊಂದು ವಿಗ್ರಹ ಮಾಡೋದು, ಇದು 7 ಅಡಿ, ಇನ್ನೊಂದು ವಿಗ್ರಹ ಇರುತ್ತೆ. ಓಕೆ, ಹಬ್ಬ ಹರಿದಿನಗಳಲ್ಲಿ ಆ ವಿಗ್ರಹದ ಮೆರವಣಿಗೆ ಆಗತ್ತಂತೆ. ನೋಡ್ಬೇಕು ಯಾವುದು ಅಂತ ಹೇಳಿ ಇದರ ಬಗ್ಗೆ ಈ ಥರ ಮಾಹಿತಿ ಬಂದಿರುವಂಥದ್ದು. ನೋಡಿ, ನಾನು ಪದೇ ಪದೇ ಹೇಳ್ತಾ ಇರುವಂಥ ಮಾತು, ಎಂಥ ಅದೃಷ್ಟ ನೋಡಿ, ಎಂಥ ಅದೃಷ್ಟ. ಮತ್ತೊಂದು ಕಡೆ ನರೇಂದ್ರ ಮೋದಿಯವರು ಅದನ್ನು ಹೊತ್ತು ತರಬೇಕಲ್ಲ. ಹೀಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, 1990ರ ದಶಕದಲ್ಲಿ ಇದೇ ಲಾಲ್ ಕೃಷ್ಣ ಅಡ್ವಾಣಿ ಅವರು ಸೋಮನಾಥದಿಂದ ಪಾದಯಾತ್ರೆಯನ್ನು ಮಾಡ್ತಾರೆ, ರಥಯಾತ್ರೆಯನ್ನು ಮಾಡ್ತಾರೆ. ಅಕ್ಟೋಬರ್ 30ಕ್ಕೆ ಕೊನೆಗೊಳ್ಳುತ್ತೆ ಅಯೋಧ್ಯೆಯಲ್ಲಿ. ಆಗ ಭಾಳ ಪ್ರಚಲಿತದಲ್ಲಿದ್ದವರು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಎಲ್ ಕೆ ಅಡ್ವಾಣಿ. ಆಗ ಉಗ್ರ ಸ್ವರೂಪದ ಭಾಷಣ. ಅಟಲ್ ಬಿಹಾರಿ ವಾಜಪೇಯಿ ಸ್ವಲ್ಪ ಸಾಫ್ಟ್ ಆ ಸಂದರ್ಭದಲ್ಲಿ. ಈಗ ಯೋಗಿ ಅಂತ ಏನು BJP ಅವರು ಹೇಳ್ಕೊತಾರಲ್ವಾ, ಯೋಗಿ ಭಾಳ ಸ್ಟ್ರಾಂಗ್ ಅಪ್, ಆ ಥರ ಇದ್ರು ಎಲ್ ಕೆ ಅಡ್ವಾಣಿ. ನಮಗೆಲ್ಲ ಗೊತ್ತಿರುವಂಥ ವಿಚಾರ, ಯಾಕಂದರೆ ಅವರ ಪ್ರತಿಯೊಂದು ಹೇಳಿಕೆಗಳು ಕೂಡ ಭಾಳ ದೊಡ್ಡ ಸುದ್ದಿ ಆಗ್ತಾ ಇತ್ತು. ಆಗ ಇಡೀ ಎಲ್ ಕೆ ಅಡ್ವಾಣಿ ಅವರ ಟೇಕ್ ಕೇರ್ ಇದೆಯಲ್ಲ, ಅವರ ಟ್ರೈನ್ ಟಿಕೆಟ್ ಬುಕ್ ಮಾಡೋದು, ಅವರ ಊಟ ಎಲ್ಲಿ, ಅವರ ಊಟದ ವ್ಯವಸ್ಥೆ ಎಲ್ಲಿ, ಮತ್ತೊಂದೆಲ್ಲಿ, ಮಗದೊಂದೆಲ್ಲಿ, ಎಲ್ಲವನ್ನು ನೋಡ್ಕೊತಾ ಇದ್ದದ್ದು ನರೇಂದ್ರ ಮೋದಿ. ಆಗ ರಾಜಕೀಯಕ್ಕೆ ಬಂದಿರಲಿಲ್ಲ. ಕೆಲಸ ಅದರ ಬೇರೆ ಬೇರೆ RSSನಿಂದ BJP ಕೆಲಸಕ್ಕಾಗಿ ಅವರು ನಿಯೋಜನೆಗೊಂಡಿದ್ದರು 92ರಲ್ಲಿ. 2000 ನಂತರ ಅಚಾನಕ್ಕಾಗಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ನೋಡಿ, ಎಲ್ಲಿಯ ನರೇಂದ್ರ ಮೋದಿ, ಎಲ್ಲಿಯ ಎಲ್ ಕೆ ಅಡ್ವಾಣಿ, ಎಲ್ಲಿಯ ಅಯೋಧ್ಯೆ ರಥಯಾತ್ರೆ. ಇವತ್ತು ಆ ರಥಯಾತ್ರೆಯಲ್ಲಿ ಕೂಡ ಪಾಲ್ಗೊಂಡಂಥ ಒಬ್ಬ ಯುವಕ ಏನಾಗಿದ್ದರು, ಸಣ್ಣ ಯುವಕ ಅಂದರೆ 20 ವರ್ಷದ ಯುವಕ. ಆಗ ಯಾರು, 20 ವರ್ಷನೂ ಅಲ್ಲ, ಈಗ ಇದೇ ಯೋಗಿ ಆದಿತ್ಯನಾಥ್ ಪುಟ್ಟ ಬಾಲಕ, ಅಂದರೆ 18-19 ವರ್ಷ. ಆಗ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ಇವರು ಪ್ರಧಾನಮಂತ್ರಿ ಆಗಿರ್ತಾರೆ. ಇಬ್ಬರು ಅಧಿಕಾರದಲ್ಲಿರ್ತಾರೆ, ಕೇಂದ್ರದಲ್ಲೂ ಅಧಿಕಾರದಲ್ಲಿರುತ್ತೆ, ರಾಜ್ಯದಲ್ಲೂ ಅಧಿಕಾರದಲ್ಲಿರುತ್ತೆ. ಆ ಸಂದರ್ಭದಲ್ಲಿ ರಾಮ ಮಂದಿರ ನಿರ್ಮಾಣವಾಗುತ್ತೆ. ನಮಗೆ ಖುಷಿ ಏನಪ್ಪ ಅಂತಂದರೆ, ಕರ್ನಾಟಕದ ಕಲ್ಲು, ಕರ್ನಾಟಕದ ಶಿಲೆ ಮತ್ತು ಕರ್ನಾಟಕದ ಶಿಲ್ಪಿ. ಇನ್ನು ಇದರ ಬಗ್ಗೆ ಅವರ ತಾಯಿ, ಮಾವ ಮತ್ತು ಪತ್ನಿ, ಅಂದರೆ ಅರುಣ್ ಅವರ ತಾಯಿ, ಮಾವ ಮತ್ತು ಪತ್ನಿ ಮಾತನಾಡಿದ್ದಾರೆ, ಸಂತೋಷ ಹಂಚಿಕೊಂಡಿದ್ದಾರೆ. ಇಂಥ ಒಂದು ಅವಕಾಶಗಳು ಸಿಗೋದು ಭಾಳ ಅಪರೂಪ. ಏನು ಹೇಳಿದ್ದಾರೆ ಕೇಳಿಸ್ಕೊ. ಎಷ್ಟೊಂದು ಓದ್ಬಿಟ್ಟು ಅಲ್ಲಿ ಹೋಯ್ತಾ ಇದೆಯಲ್ಲೋ, ನಿನ್ನ ಕೆಲಸ ಸೇರ್ಕೊಪ್ಪ ಅಂತಂದೆ. ಇಲ್ಲಮ್ಮ, ನಮ್ಮ ತಾತಂದೆ ಮಾಡಬೇಕು ಅಂತಂದ. ಆಮೇಲೆ ನಮ್ಮ ತಾತಂದೆ ನಾವು ಮುಂದೆ ಬರ್ಬೇಕು ಕಣಮ್ಮ ಅಂತಂದು. ಆಯಿತು ಕಣಪ್ಪ, ನಿನ್ನಿಷ್ಟ ಅಂತಂದೆ. ಇಷ್ಟೆಲ್ಲ ಚರ್ಚೆ ಮಾಡ್ತಿದ್ದೆ ಅವನಿಗೆ. ದೇವರು ಹಿರಿಕರು ಏನು ಆಶೀರ್ವಾದ ಮಾಡ್ದಂಗೆ, ಹಿರಿಕರು ಬಂದು ನಂಗೆ ಆಶೀರ್ವಾದ ಮಾಡ್ದಂಗೆ ಆಗೋದು.
ಅವರು ದೊಡ್ಡವರು, ನಮ್ಮ ಮಾವಯ್ಯ, ನಮ್ಮ ಯಜಮಾನ್ರು, ನಮ್ಮ ಮಾವಯ್ಯ ನಮ್ಮ ಯಜಮಾನ್ರಿಗೆ ಗುರುಗಳು, ನಮ್ಮ ಯಜಮಾನ್ರು ನನ್ನ ಮಕ್ಳು ಗುರುಗಳು. ಎಲ್ರಿಗೂ ಖುಷಿ ಅನಿಸುತ್ತೆ. ಅದೇ ನಮ್ಮನೆಯವರು ಇದ್ದರೆ ಅದೇ ಖುಷಿ ಪಡೋರು, ಆ ಖುಷಿ ನನಗಿದೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಇಟ್ಕೊಂಡಿದ್ರು. ತುಂಬಾ ನಮ್ಮ ಅಣ್ಣನ ತೋರಿಸ್ಬೇಕು, ನಮ್ಮ ಅಣ್ಣಂಗೆ ಇಡೀ ಇದೇ ತೋರಿಸ್ಬೇಕಂತ ಅನ್ನೋರು. ಅಪ್ಪ ನೀನೇನು ಯೋಚನೆ ಮಾಡಬೇಡ ಕಣೋ, ನಾನು ಇದನ್ನು ನೋಡ್ತೀನಿ ಬಿಡಪ್ಪ ಅಂತಂದೆ. ಮತ್ತು ಡೆಲ್ಲಿಗೆ ಹೋಗಿ ಅಲ್ಲಿ ಸುಭಾಷ್ ಚಂದ್ರ ಬೋಸು ನೋಡಿದೆ. ಮತ್ತು ವಾರಣಾಸಿ ಕರ್ಕೊಂಡೋಗಿದ್ದ ಹಾಲ್ ಪ್ರಶಸ್ತಿಗೆಲ್ಲ, ಆವಾಗೂ ನೋಡಿದೆ. ಇದಕ್ಕೆಲ್ಲ ತಿಂಗಳಲ್ಲೇ ಇದ್ದೆ ನಾನು ಜೊತೆಲೇ, ಅವರು ನಾವೆಲ್ಲ ಜೊತೆಲೇ ಕೆಲಸ ಮಾಡಿದ್ದು. ಒಂದು 8 ಜನ ಹೋಗಿದ್ವಿ ನಾವು ಇಲ್ಲಿಂದ. ಹಾಗಾಗಿ 8 ಜನವೇ ಹಗಲು ಇರುಳು ಕೆಲಸ ಮಾಡಿ, ಕಲ್ಲೂ ಚೆನ್ನಾಗಿ ಕಲ್ಲು ಗಟ್ಟಿ ಆದರೂ ನಾವು ತಲೆ ಕೆಡಿಸ್ಕೋದಂತೆ ನಾವೆಲ್ಲ ಮಾಡಿ ಒಂದು ದೇವ್ರ ಮೇಲೆ ಭಾರ ಹಾಕಿ ಎಲ್ಲ ಇದನ್ನು ಮಾಡಿ ಬಂದ್ವಿ ಸರ್. ನಾವು ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ಹೋದರೆ ಮಧ್ಯಾಹ್ನ ತನಕ ಕೆಲಸ ಮಾಡ್ತಿದ್ವಿ. ಅಂದರೂ ಎಲ್ಲ ಕೆಲಸ ಒಬ್ಬೊಬ್ಬರು ಒಂದೊಂದು ಆರ್ನಿಮೆಂಟ್ ಕೆಲಸ ಒಬ್ಬರು, ಮತ್ತು ರಫ್ ಕೆಲಸ ಮಾಡೋರೊಬ್ಬರು. ಮತ್ತು ತುಂಬ ಖುಷಿ ಆಗ್ತಾಯಿದೆ, ಹೇಳ್ಕೊಳಕ್ಕಾಗಲ್ಲ ಅದರಷ್ಟು ಖುಷಿ ಆಗ್ತಾಯಿದೆ. ಜೀವನ ಸಾರ್ಥಕ ಆಯಿತು ನಮ್ಮದಂತೂ. ದೇವರು ಅವ್ರಿಗೆ ಕಾಣಿಸ್ಕೊಂಡಿದ್ದಾರೆ ಅಂದರೆ ಅದಕ್ಕಿಂತನೂ ಏನು ಹೇಳಲಿಕ್ಕಾಗೋದಿಲ್ಲ. ಅವರು 2-3 ಬಾರಿ ಒಂದೇ 2 ದಿನಕ್ಕೆ ಬಂದಿರೋದು ಅಷ್ಟೇ. ಅದರಲ್ಲಿ ಏನಂತಿದ್ರು ಅಂದರೆ ಬರೀ ರಿಸರ್ಚ್ ಮಾಡ್ತಿದ್ರು, ಓದ್ತಿದ್ರು, ಹೀಗಿರ್ಬೇಕು ಹಾಗಿರಬೇಕು, ಎಲ್ಲಿ ನಮ್ಮದು ತಾತ ಅವ್ರ ತಂದೆ ಅವ್ರದ್ದೆಲ್ಲರದು ನಾಲೆಡ್ಜ್ನ ಎಲ್ಲ ಎಷ್ಟು ಕಲ್ತಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಕೊಡಬೇಕು ಇದಕ್ಕೆ ಅಂತ ಹೇಳ್ತಿದ್ರು. ತುಂಬ ಖುಷಿ ಆಗ್ತಾಯಿದೆ, ಹೇಳ್ಕೊಳಕ್ಕಾಗಲ್ಲ ಅದರಷ್ಟು ಖುಷಿ ಆಗ್ತಾಯಿದೆ. ಜೀವನ ಸಾರ್ಥಕ ಆಯಿತು ನಮ್ಮದಂತೂ. ದೇವರು ಅವ್ರಿಗೆ ಕಾಣಿಸ್ಕೊಂಡಿದ್ದಾರೆ ಅಂದರೆ ಅದಕ್ಕಿಂತನೂ ಏನು